ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂಜಾರ ಕುಲಗುರು ಸಂತ ಸೇವಾಲಾಲರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಸೇವಾಲಾಲ್ ಅವರ ತಂದೆಯ ಹೆಸರು ಭೀಮಾನಾಯಕ, ತಾಯಿ ಧರ್ಮಿಣಿ ಮಾತಾ. ಸೇವಾಲಾಲರು ದಿನಾಂಕ 15 ಫೆಬ್ರವರಿ 1739 ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಸೋರಗೊಂಡನಕೊಪ್ಪದಲ್ಲಿ ಇವರ ಜನನವಾಯಿತು. ಭೀಮಾನಾಯಕ ಮತ್ತು ಧರ್ಮಿಣಿ ಮಾತಾ ಶ್ರೀ ಶಿರಸಿ ಮರಿಯಮ್ಮ ದೇವಿಯ ಭಕ್ತರಾಗಿ ದೇವಿಯು ಕೊಟ್ಟ ಪ್ರಸಾದದಿಂದ ಸೇವಾಲಾಲರ ಮಹಾರಾಜರು ಜನ್ಮ ತಾಳಿದರು. ಭೀಮಾನಾಯಕ ಮತ್ತು ಧರ್ಮಿಣಿ ಮಾತೆಯ ಹಿರಿಯ ಮಗನೇ ಸೇವಾಲಾಲರು. ಹಾಪ, ಬದು, ನಾಗ, ಪೋರ ಎಂದು ಇವರು 5 ಮಂದಿ ಅಣ್ಣ ತಮ್ಮಂದಿರು. ಅವರಲ್ಲಿ ಹಿರಿಯ ಮಗನೇ ಸಂತ ಸೇವಾಲಾಲರು. ಸೇವಾಲಾಲರು ಹುಟ್ಟಿ ಬೆಳೆದು ಹಸುಗಳನ್ನು ಕಾಯುತ್ತಾ ಲೋಕ ಸಂಚಾರ ಮಾಡಿ ಅನೇಕ ಪವಾಡಗಳನ್ನು ಮಾಡಿದರು. ಕಲ್ಲುಗಳಿಂದ ಡಮರುಗಳ ಶಬ್ದ ಬರುವ ಹಾಗೆ ಮಣ್ಣಿನಿಂದ ಅಂಬಲಿಯನ್ನು ತಯಾರಿಸಿ ನಿಸರ್ಗದಲ್ಲಿ ವಸ್ತುಗಳನ್ನು ಪಡೆದು ಅನೇಕ ಕಲಾಕೃತಿಗಳನ್ನು ರಚಿಸಿದನು. 11 ವರ್ಷದವನಾಗಿದ್ದಾಗ ಸೇವಾಲಾಲರಿಗೆ ಶ್ರೀ ಮರಿಯಮ್ಮ ದೇವಿಯ ದರ್ಶನವಾಯಿತು. ಜನರಿಗೆ ಒಳ್ಳೆಯ ಮಾರ್ಗದಲ್ಲಿ ಸಾಗಲು ಪ್ರವಚನಗಳನ್ನು ನೀಡಿದನು. ಸಮಾಜವನ್ನು ಜಾಗೃತಗೊಳಿಸಿದನು. ಸೇವಾಲಾಲರು ಬ್ರಹ್ಮಚಾರಿಯಾಗಿದ್ದರು. ಜಗತ್ತಿಗೆ ಸತ್ಯ, ಶಾಂತಿ, ಅಹಿಂಸೆಯನ್ನು ಬೋಧಿಸಿದರು. ಬಂಜಾರ ಜನಾಂಗದ ಆರಾಧ್ಯ ದೈವ ಸಂತ ಸೇವಾಲಾಲರು. ಸೇವಾಲಾಲರು ಶ್ರೇಷ್ಠ ದಾರ್ಶನಿಕ ಸಂತರಾಗಿದ್ದರು. ಸಮಾಜಕ್ಕೆ ಧೈರ್ಯ, ಸಾಹಸ, ಆತ್ಮಸ್ಥೈರ್ಯ ಮತ್ತು ಆತ್ಮಾಭಿಮಾನ ಮೂಡಿಸಿದವರು. ಸೇವಾಲಾಲರ ಅಂತ್ಯ ಸಂಸ್ಕಾರ ಪೋರಾಗಢದಲ್ಲಿ ಆಯಿತು. ಸೇವಾಲಾಲರ ಮಹಾರಾಜರ ಜೀವನ ಚರಿತ್ರೆ ತುಂಬಾ ಇದೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.